ಹಳ್ಳಿಯಲ್ಲಿ ಕಳೆದ 3 ದಿನಗಳಿಂದ ಸಂಭ್ರಮವೋ ಸಂಭ್ರಮ. ಮದುವೆಯಾಗಿ ಗಂಡನ ಮನೆಗೆ ಹೋಗಿದ್ದ ಹೆಣ್ಣು ಮಕ್ಕಳು ತವರಿಗೆ ಬರುವುದು ಮಾತ್ರವಲ್ಲ, ಗ್ರಾಮದಲ್ಲಿರುವವರು 3 ದಿನಗಳಿಂದ ಗ್ರಾಮದಲ್ಲಿ ವಿಶೇಷ ಅಲಂಕಾರದೊಂದಿಗೆ ಮಿಂಚುತ್ತಿದ್ದಾರೆ. ಕಾರಣ ಅಲ್ಲಿ ಲಕ್ಷ್ಮೀ ನರಸಿಂಹ ಬ್ರಹ್ಮರಥೋತ್ಸವ, ಕರಗ ಮಹೋತ್ಸವ ಸೇರಿದಂತೆ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯುತ್ತಿವೆ. ಇಂದು ಮಧ್ಯಾಹ್ನ ಬ್ರಹ್ಮರಥೋತ್ಸವ ಸಂಪನ್ನವಾಗಿದ್ದು, ರಾತ್ರಿಗೆ ಕರಗ ಮಹೋತ್ಸವ ನಡೆಯಿತು. ಏಡುಕೊಂಡಲ ಬಿಲ್ಡರ್ಸ್ ಮಾಲೀಕ ಶ್ರೀನಿವಾಸ್ ನೇತೃತ್ವದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಸೋಮವಾರ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಕಲ್ಯಾಣೋತ್ಸವ ಸೇರಿದಂತೆ ಇತರೆ ಧಾರ್ಮಿಕ ಕಾರ್ಯಕ್ರಮಗಳು ನೆರವೇರಿದವು. ಸುಪ್ರಭಾತ ಸೇವೆ, ನವಕಳಾಭಿಷೇಕ, ಯಾಗಶಾಲಾ ಪೂಜೆ, ಉತ್ಸವ ನೈವೇದ್ಯ, ಮಂಗಳಾರತಿ, ಶಾತು ಮುರೈ ತೀರ್ಥ ಪ್ರಸಾದ ವಿನಿಯೋಗ ನಡೆಯಿತು. ಗ್ರಾಮ ದೇವತೆ ಶ್ರೀ ಕಾಳಮ್ಮ ದೇವಿಯ ಹಸಿ ಕರಗ ಮಹೋತ್ಸವ ಸಂಪನ್ನವಾಗಿದ್ದು, ಶುಭ ಅಭಿಜಿನ್ ಲಗ್ನದಲ್ಲಿ ಬ್ರಹ್ಮರಥೋತ್ಸವ ಸಂಪನ್ನವಾಯಿತು. ಇಂದು ರಾತ್ರಿಗೆ ಜೆಎಸ್ ಮ್ಯೂಸಿಕ್ ಈವೆಂಟ್ಸ್ ಅವರಿಂದ ವಾದ್ಯಗೋಷ್ಠಿ ಆಯೋಜಿಸಲಾಗಿದ್ದು, ಶ್ರೀ ಕಾಳಮ್ಮ ದೇವಿಯ ಹೂವಿನ ಕರಗ ಮಹೋತ್ಸವ ವಿಜೃಂಭಣೆಯಿಂದ ನಡೆಯಲಿದೆ. ಇಂದು ನಡೆದ ಬ್ರಹ್ಮರಥೋತ್ಸವಕ್ಕೆ ಆನಂದ್ ಗುರೂಜಿಯವರು ಭೇಟಿ ನೀಡಿದ್ದು, ಈ ವೇಳೆ ಮಾತನಾಡಿದ ಅವರು, ಧಾರ್ಮಿಕ ಕಾರ್ಯಗಳಿಂದ ಸಮಾಜದಲ್ಲಿ ಶಾಂತಿ ನೆಲೆಸಲಿದೆ. ದೇವರ ಧ್ಯಾನದಿಂದ ಮಾನಸಿಕ ನೆಮ್ಮದಿ ದೊರೆಯಲಿದೆ. ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಬ್ರಹ್ಮರಥೋತ್ಸವ ನೆರವೇರಿಸುತ್ತಿರುವುದು ಗ್ರಾಮಕ್ಕೆ ಮಾತ್ರವಲ್ಲದೆ ಸಮಾಜಕ್ಕೆ ಉತ್ತಮ ಫಲ ಸಿಗಲಿದೆ ಎಂದು ಹೇಳಿದರು. ಕಾಮನ ಪೌರ್ಣಮಿ, ಈ ಪೌರ್ಣಮಿ ದಿವಸ ಅತ್ತ ಲಕ್ಷ್ಮೀ ನರಸಿಂಹರ ಆರಾಧನೆ, ಇತ್ತ ಕಾಳಮ್ಮನಿಗೆ ಕರಗ ಮಹೋತ್ಸವ ಅದ್ಧೂರಿತವಾಗಿ ನಡೀತಾ ಇದೆ. ಅದಕ್ಕೀಗಾಗಲೇ ಪೂರ್ವಭಾವಿಯಾಗಿ ಬೇಕಾಗಿರ್ತಕ್ಕಂಥ ಅನುಷ್ಠಾನಗಳನ್ನು ಮಾಡಿದ್ದಾಗಿದೆ. ಹಾಗೆ ದೇವಿ ಬಳಿ ನಾವು ಒಂದು ಸಂಕಲ್ಪವನ್ನು ಮಾಡಿದ್ದೇವೆ. ಲೋಕ ಕಲ್ಯಾಣಾರ್ಥವಾಗಿ ನಡೀತಿರ್ತಕ್ಕಂಥ ಈ ಅದ್ಭುತವಾದ ಕಾರ್ಯಕ್ರಮ, ಇದರ ಸೇವಾ ಭಾಗ್ಯವನ್ನು ವಹಿಸಿಕೊಂಡಿರ್ತಕ್ಕಂತಹ ಶ್ರೀನಿವಾಸರು ಅವರು ಮತ್ತು ಈ ಬಂದಿರತಕ್ಕಂಥ ಎಲ್ಲ ಭಕ್ತರಿಗೂ ಸಹಿತ ಭಗವತಿಯ ಸಂಪೂರ್ಣ ಅನುಗ್ರಹ ಉಂಟಾಗಲಿ ಅಂತ ನಾನು ಮತ್ತೊಮ್ಮೆ ದೇವರನ್ನು ಪ್ರಾರ್ಥನೆ ಮಾಡ್ತೇನೆ. ರಾತ್ರಿಗೆ ಕರಗ ಮಹೋತ್ಸವ ಮುಗಿದ ನಂತರ ನಾಳೆ ಸಂಜೆ 5 ಗಂಟೆಗೆ ಒನಕೆ ಕರಗ ಮಹೋತ್ಸವ, ರಾತ್ರಿ 7 ಗಂಟೆಗೆ ಪಲ್ಲಕ್ಕಿ ಉತ್ಸವ, ಶಯನೋತ್ಸವ ಸೇವೆಗಳು ನಡೆಯಲಿದೆ.